ಮಧ್ಯಪ್ರಾಚ್ಯದಲ್ಲಿ ಮುಂದುವರಿದ ರಕ್ತದೋಕುಳಿ ಸಮರ. ಇಸ್ರೇಲ್ ಮತ್ತು ಇರಾನ್ ಯುದ್ಧದಾಹಕ್ಕೆ 700ಕ್ಕೂ ಹೆಚ್ಚು ಬಲಿ. ಹೋರ್ಮೋಜ್ ಜಲಸಂಧಿ ದಾಟಲು ಯತ್ನಿಸಿದ್ರೆ ಬೆಂಕಿ ಹಚ್ಚುತ್ತೇವೆ ಎಂದ ಇರಾನ್. ಯುದ್ಧ ನೆಲದಲ್ಲಿ ಸಿಲುಕಿದ್ದ 700 ಮಂದಿ ಭಾರತೀಯರ ರಕ್ಷಣೆ. ದುಬೈನಿಂದ ತಾಯ್ನಾಡಿಗೆ ಮರಳಿ ನಿಟ್ಟುಸಿರು ಬಿಟ್ಟ ಜನರು. ದುಬೈನಲ್ಲಾದ ಕಹಿ ಘಟನೆಯ ಬಗ್ಗೆ ಎಂಎಲ್ಸಿ ಭೋಜೇಗೌಡ ಮಾಹಿತಿ. ಖಮೇನಿ ಹತ್ಯೆ ಬಗ್ಗೆ ಮೌನಕ್ಕೆ ಶರಣಾದ ಮೋದಿಯ ವಿರುದ್ಧ ಸೋನಿಯಾ ಮುನುಸು. ಖಮೇನಿ ಹತ್ಯೆಯ ಬಗ್ಗೆ ತಮ್ಮ ನಿಲುವು ವ್ಯಕ್ತಪಡಿಸಬೇಕು ಅಂತ ಪಟ್ಟು. ಮೋದಿ ವಿರೋಧಿಗಳಿಗೆ ಎಂಎಲ್ಸಿ ಸಿಟಿ ರವಿಯಿಂದ ದೇಶ ಪ್ರೇಮದ ಪಾಠ. ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳಿಂದ ಫೋನ್ ಕದ್ದಾಲಿಕೆ ಬಾಂಬ್. ಎಚ್ಡಿಕೆ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿ. ಇದೊಂದು ಅತೃಪ್ತ ಆತ್ಮಗಳ ಹತಾಶ ಹೇಳಿಕೆ ಅಂತ ಸಿದ್ದು ಗುಡುಗು. ಕಳ್ಳರಿಗೆ ಭಯ ಬಿದ್ದು ಪ್ರತಿನಿತ್ಯ ಪೊಲೀಸ್ ಠಾಣೆ ಬಾಗಿಲು ಕ್ಲೋಸ್. ರಾಬರಿ ಹಣವನ್ನ ರಿಕವರಿ ಮಾಡಿದ್ದ ದಕ್ಷಿಣ ವಿಭಾಗದ ಪೊಲೀಸರಿಗೆ ಕಳ್ಳರ ಭೀತಿ. ಕೋಟಿ ಕೋಟಿ ಹಣ ಠಾಣೆಯಲ್ಲಿರೋದಕ್ಕೆ ಟೆನ್ಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.